ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. 3 ತಿಂಗಳ ಹಿಂದೆ ಟ್ರೆಂಡ್ ಸೃಷ್ಟಿಸಿದ್ದ ಕರಿಮಣಿ ಹಾಡು ಅಖಾಡದಲ್ಲೂ ಸದ್ದು ಮಾಡ್ತಾ ಇದೆ. ಮಂಗಳಸೂತ್ರಕ್ಕೆ ಕೈ ಹಾಕ್ತಿದ್ದಾರೆ ಅನ್ನೋ ನಮೋ ಅಸ್ತ್ರಕ್ಕೆ ಕಾಂಗ್ರೆಸ್ ಪ್ರತ್ಯಸ್ತ್ರ ಪ್ರಯೋಗಿಸಿದೆ. ಮೋದಿಗೆ ಕರಿಮಣಿ ಮಹತ್ವ ಏನು ಗೊತ್ತು ಅಂತ ಪ್ರಶ್ನಿಸಿದ ಪ್ರಿಯಾಂಕ್ ಖರ್ಗೆ ಕುಟುಂಬದ ತ್ಯಾಗವನ್ನು ನೆನೆದಿದ್ದಾರೆ. ರಾಜ್ಯದಲ್ಲಿನ ಮೊದಲ ಹಂತದ ಬಹಿರಂಗ ಪ್ರಚಾರಕ್ಕೆ ತೆರೆ ಬಿದ್ದಿದೆ. ಮಂಡ್ಯದಲ್ಲಿ ಫೈನಲ್ ಬ್ಯಾಟಲ್ ನಡೆಸಿದ ಎಚ್ಡಿಕೆ ಅಬ್ಬರಿಸಿದ್ದಾರೆ. ಕೊಪ್ಪದಲ್ಲಿ ಮಹಿಳೆಯರು 100-500 ದೇಣಿಗೆ ಕೊಟ್ಟಿದ್ದಾರೆ. ಸೋತ ನೆಲದಲ್ಲೇ ಪುಟಿದೇಳುವ ವಿಶ್ವಾಸದಲ್ಲಿ ರಣೋತ್ಸಾಹದಿಂದ ದಳ ಆರ್ಭಟಿಸಿದೆ. ಪ್ರಚಾರದ ಲಾಸ್ಟ್ ಡೇ ಬಿಎಸ್ವೈ ತುಮಕೂರಲ್ಲಿ ಮತಬೇಟೆಯಾಡಿದ್ರು. ಡಿಕೆಶಿ 2 ದಿನದಿಂದ ಗ್ರಾಮಾಂತರದಲ್ಲಿ ಠಿಕಾಣಿ ಹೂಡಿದ್ದಾರೆ. ಬೆಂಗಳೂರಿನ 3 ಕ್ಷೇತ್ರದಲ್ಲೂ 2 ಪಕ್ಷಗಳ ಅಬ್ಬರ ಜೋರಾಗಿತ್ತು. ಸಿಎಂ ಮಾತ್ರ ಖರ್ಗೆ ಕೋಟೆಯಲ್ಲಿದ್ದರು. ಚಿಕ್ಕಬಳ್ಳಾಪುರದಲ್ಲಿ ಕೈ ಕಮಲ ಜಿದ್ದಿಗೆ ಬಿದ್ದರು. ಅತ್ತ ಮತ ಶಿಕಾರಿಯಾಗ್ತಾ ಇದ್ರೆ ಇತ್ತ ಆಪರೇಷನ್ಗೂ 2 ಪಕ್ಷಗಳು ಕೈ ಹಾಕಿದ್ವು. ಪರಿಷತ್ ಸದಸ್ಯ ಕೆಪಿ ನಂಜುಂಡಿ ಹಸ್ತಕ್ಕೆ ಜೈಕಾರ ಹಾಕಿದ್ರೆ ಸಿಎಂ ತವರಲ್ಲಿ ಕಾಂಗ್ರೆಸ್ಗೆ ಬಿಗ್ ಶಾಕ್, ಬಿಜೆಪಿ ಬಿಗ್ ಶಾಕ್ ಕೊಟ್ಟಿದೆ. ತಪ್ಪಿದ ಟಿಕೆಟ್ಗೆ ಬೇಸತ್ತು ಪ್ರಭಾವಿ ಒಕ್ಕಲಿಗ ಮುಖಂಡ ಸುಶ್ರುತ್ ಗೌಡ ಕಮಲಕ್ಕೆ ಜಂಪ್ ಆದರು. ನೇಹಾ ಹತ್ಯೆ ಮಾಡಿದ ಪಾಪಿ ಫಯಾಜ್ಗೆ 6 ದಿನ ಸಿಐಡಿ ಕಸ್ಟಡಿಗೆ ಒಪ್ಪಿಸಲಾಗಿದೆ. ಜೈಲಲ್ಲಿದ್ದ ಆರೋಪಿಯನ್ನು ವಶಕ್ಕೆ ಪಡೆದ ಸಿಐಡಿ ಅಧಿಕಾರಿಗಳು ವಿಚಾರಣೆ ನಡೆಸಿದ್ದಾರೆ. ಇಷ್ಟೆಲ್ಲ ಆದ ಬಳಿಕ ಇವತ್ತು ನೇಹಾ ಮನೆಗೆ ಭೇಟಿ ಕೊಟ್ಟಂತ ಸುರ್ಜೇವಾಲಾ ಸಾಂತ್ವನ ಹೇಳಿ ಕ್ರಮದ ಭರವಸೆ ಕೊಟ್ಟಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.